ಭಾರತ ಪಾಕ್ ನಡುವೆ ಕದನ ವಿರಾಮದ ಮೀಟಿಂಗ್. ಕೆಲವೇ ಕ್ಷಣಗಳಲ್ಲಿ ಡಿಜಿಎಂಒಗಳ ಮಹತ್ವದ ಮಾತುಕತೆ ಆರಂಭ ಆಗುತ್ತೆ. ಸಭೆಯಲ್ಲಿ ಪಾಕ್ಗೆ ತಾಕೀತನ್ನ ಮಾಡಲಿಕ್ಕೆ ಭಾರತ ಕೂಡ ಸಿದ್ಧವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಭಾರತದ ಷರತ್ತುಗಳಿಗೆ ಒಪ್ಪಲೇಬೇಕಾದಂತಹ ಸ್ಥಿತಿ ಪಾಕಿಸ್ತಾನಕ್ಕೆ ಬಂದೊದಗಿದೆ. ಇದು ರಾಜತಾಂತ್ರಿಕ ನಿರ್ಧಾರಗಳ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತಾ ಗೊತ್ತಿಲ್ಲ. ಭಾರತದ ಒಪ್ಪಂದಗಳಿಗೆ ಒಪ್ಪದಿದ್ರೆ ಮತ್ತೆ ಯುದ್ಧದ ಸನ್ನಿವೇಶ ಸೃಷ್ಟಿಯಾಗುತ್ತೆ ಅನ್ನುವಂತಹ ಮುನ್ಸೂಚನೆಯಂತೂ ಕಾಣಿಸ್ತಾ ಇದೆ. ಸಭೆಯ ಬಳಿಕ 2:30ಕ್ಕೆ ಡಿಜಿಎಂಒಗಳು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಬಹುತೇಕ ಎರಡು ದೇಶಗಳ ನಡುವೆ ಯುದ್ಧವನ್ನ ನಿಲ್ಲಿಸುವಂತಹ ನಿಟ್ಟಿನಲ್ಲಾದಂತಹ ಒಡಂಬಡಿಕೆ ಒಪ್ಪಂದಗಳ ಬಗ್ಗೆ ಬ್ರೀಫ್ ಮಾಡುವಂತಹ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಬಟ್ ಇವತ್ತಿನ ಡಿಜಿಎಂಒಗಳ ಮೀಟಿಂಗ್ ತುಂಬಾ ಕ್ರೂಷಿಯಲ್ ಮೀಟಿಂಗ್, ತುಂಬಾ ಕುತೂಹಲಕ್ಕೆ ಕಾರಣವಾಗಿರುವಂತಹ ಮೀಟಿಂಗ್. ಅಪ್ಪರ್ ಹ್ಯಾಂಡ್ ಭಾರತದ್ದೇ ಇರೋದ್ರಿಂದ ಭಾರತ ಯಾವ್ಯಾವ ಡಿಮ್ಯಾಂಡ್ಗಳನ್ನ, ಯಾವ್ಯಾವ ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಪಾಕಿಸ್ತಾನದ ಮುಂದಿಡುತ್ತೆ ಅನ್ನುವಂತಹ ಕುತೂಹಲ ಇದೆ. ಭಾರತ ಇಡುವಂತಹ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಪಾಕಿಸ್ತಾನ ಒಪ್ಕೊಳ್ಳುತ್ತಾ? ಒಪ್ಕೊಂಡ್ರೆ ಶಾಂತಿ ಮುನ್ನೆಲೆ ಆಗುತ್ತೆ, ಕದನ ವಿರಾಮ ಮುಂದುವರಿಯುತ್ತೆ. ಒಪ್ಕೊಳ್ಳಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ. ಭಾರತ ಪಾಕ್ ಸಭೆ ಅಜೆಂಡಾ ಏನು? ಮುಖ್ಯವಾಗಿ ಉಭಯ ದೇಶಗಳ ಪ್ರಚೋದನಾಕಾರಿ ಹೇಳಿಕೆಯ ಬಗ್ಗೆ ಚರ್ಚೆ ಆಗುತ್ತೆ. ಗಡಿಯಲ್ಲಿ ಸೇನಾ ತುಕಡಿಗಳನ್ನು ವಾಪಸ್ ಕರೆಸಿಕೊಳ್ಳುವ ಬಗ್ಗೆಯೂ ಕೂಡ ಪ್ರಸ್ತಾಪವಾಗುತ್ತೆ. ಮೋಸ್ಟ್ ವಾಂಟೆಡ್ ಉಗ್ರರು ಪಾಕಿಸ್ತಾನದಲ್ಲಿದ್ದಾರೆ. ಅವರನ್ನ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗೂ ಕೂಡ ಚಾಲನೆ ಸಿಗುವ ಸಾಧ್ಯತೆ ಇದೆ. POK, ಪಾಕ್ ಆಕ್ರಮಿತ ಕಾಶ್ಮೀರ, ಈ ವಿಚಾರವನ್ನು ಕೂಡ ಪ್ರಸ್ತಾಪಿಸಲಾಗುತ್ತೆ. ಜೊತೆಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆಯಲ್ಲ, ಇದನ್ನ ಶಾಂತಗೊಳಿಸೋದು ಹೇಗೆ ಅನ್ನೋದರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ತುಂಬಾ ಕ್ರೂಷಿಯಲ್ ಮೀಟಿಂಗ್. ಅದಕ್ಕೂ ಮೊದಲೇನೆ ಮೋದಿ ನಿವಾಸದಲ್ಲಿ ಮತ್ತೊಂದು ಕಡೆ ಸಭೆ. ಇವತ್ತಿನ ಈ ಡಿಜಿಎಂಒಗಳ ಮೀಟಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಈ ಮೀಟಿಂಗ್ನ ನಂತರ ಏನೆಲ್ಲ ಬೆಳವಣಿಗೆಗಳನ್ನು ನಾವು ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಪ್ರೇಮ್, ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಈಗ ಉನ್ನತ ಮಟ್ಟದ ಸಭೆಯನ್ನ ಕರೆಯಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಡಿಜಿಎಂಒಗಳ ಮೀಟಿಂಗ್ ಕೂಡ ಇರುವಂತದ್ದು. ಭಾರತ ಮತ್ತೆ ಪಾಕಿಸ್ತಾನದ ಒಂದು ಹಂತದ ಸೇನಾ ಮುಖ್ಯಸ್ಥರುಗಳು ಅವರು ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಎರಡು ದೇಶಗಳ ನಡುವಿನ ಶಾಂತಿ ಸಂಧಾನಕ್ಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ನಡೆಸ್ತಾರೆ. ಈಗ ಆ ಒಂದು ಸಭೆಯಲ್ಲಿ ಭಾರತದ ಪಾತ್ರ ಹೇಗಿರಬೇಕು ಮತ್ತೆ ಭಾರತದ ಕೆಲವೊಂದಿಷ್ಟು ಷರತ್ತುಗಳು ಹೇಗಿರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಈಗ ಚರ್ಚೆಗಳು ಕೂಡ ನಡೆಯುತ್ತೆ. ಅದಕ್ಕೆ ಪೂರಕವಾದಂತಹ ಸಭೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಮಾಡ್ತಾ ಇರುವಂತದ್ದು. ಈ ಸಭೆಯಲ್ಲಿ ಭಾರತದ ಪ್ರಸ್ತಾಪಗಳು ಹೇಗಿರಬೇಕು, ಕಂಡೀಷನ್ಸ್ ಗಳು ಹೇಗಿರಬೇಕು, ಪಾಕಿಸ್ತಾನದ ಮುಂದೆ ಯಾವ ರೀತಿಯಾದಂತಹ ಪ್ರಸ್ತಾಪಗಳನ್ನು ಇಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಚರ್ಚೆಯನ್ನು ಮಾಡಿ ಕೆಲವು ಸಲಹೆಗಳನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಕೊಡುವಂತಹ ಸಾಧ್ಯತೆಗಳಿದಾವೆ. ಈ ಸಲಹೆಗಳನ್ನು ಆಧರಿಸಿ ಡಿಜಿಎಂಒಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ಇದಕ್ಕೆ ಪೂರಕವಾದಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. 12:30ಕ್ಕೆ ಎರಡು ದೇಶಗಳ ನಡುವೆ ನಡೀತಿರುವಂತಹ ಈ ಮಾತುಕತೆ ಏನಿದೆ ಇದು ಬಹಳಷ್ಟು ಮುಖ್ಯ ಆಗುತ್ತೆ. ಎರಡು ದೇಶಗಳ ನಡುವಿನ ಗಡಿಗಳಲ್ಲಿ ಶಾಂತಿಯನ್ನು ಕಾಪಾಡುವಂತಹ ದೃಷ್ಟಿಯಿಂದಲೂ ಕೂಡ ಬಹಳಷ್ಟು ಮುಖ್ಯ ಆಗಿರುವಂತದ್ದು. ನೋಡಿ, ನಾನು ಒಂದು ಜಾಗವನ್ನ ಕೂಡ ತೋರಿಸ್ತೀನಿ. ನೋಡಿ, ಈ ರೀತಿಯಾದಂತಹ ಗಡಿ ಪ್ರದೇಶಗಳೇನಿದಾವೆ, ಈ ಗಡಿ ಪ್ರದೇಶದಲ್ಲೂ ಕೂಡ ನಿತ್ಯವೂ ಕೂಡ ಆತಂಕದ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಸೊ ಇಲ್ಲಿ ಶಾಂತಿ ನೆಲೆಸಬೇಕು ಅಂದ್ರೆ ಇವತ್ತಿನ ಸಭೆ ನಡೀತಾ ಇದೆ ಅದು ಬಹಳಷ್ಟು ಕ್ರೂಷಿಯಲ್ ಆಗುತ್ತೆ, ಬಹಳಷ್ಟು ಮುಖ್ಯ ಆಗುತ್ತೆ. ಯಾಕೆಂದ್ರೆ ಪಾಕಿಸ್ತಾನ ಒಂದು ಕಡೆ ಕದನ ವಿರಾಮದ ಮಾತುಗಳನ್ನಾಡುತ್ತೆ, ಮತ್ತೊಂದು ಕಡೆ ಈ ಗಡಿ ಪ್ರದೇಶಗಳಲ್ಲಿ ನಿರಂತರವಾದಂತಹ ಶೆಲ್ಲಿಂಗ್ ಮಾಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಸೊ ಈ ಶೆಲ್ಲಿಂಗ್ ಗಳನ್ನ ನಿಲ್ಲಿಸಬೇಕು ಅಂದ್ರೆ ಎರಡು ದೇಶಗಳ ನಡುವೆ ಒಂದು ಪೂರಕವಾದಂತಹ ಮಾತುಕತೆಯು ಕೂಡ ನಡಿಬೇಕಾಗುತ್ತೆ. ಆ ಮಾತುಕತೆಯ ಮೊದಲ ಹಂತ ಇವತ್ತು ನಡೆಯುತ್ತೆ. ಎರಡೂ ದೇಶಗಳು ಪರಸ್ಪರ ಕೆಲವೊಂದಿಷ್ಟು ಡಿಮ್ಯಾಂಡ್ ಗಳನ್ನ ಕೂಡ ಇಡುವಂತ ಕೆಲಸಗಳನ್ನ ಕೂಡ ಮಾಡ್ತವೆ. ಸೊ ಮುಖ್ಯವಾಗಿ ಭಾರತ ಒಂದಿಷ್ಟು ಆಕ್ಷೇಪಗಳನ್ನ ಕೂಡ ಈ ಸಭೆಯಲ್ಲಿ ಎತ್ತುವಂತ ಸಾಧ್ಯತೆಗಳಿದಾವೆ. ಅಮೆರಿಕ ಮಧ್ಯಪ್ರವೇಶ ಮಾಡಿದ ಬಳಿಕ ಕದನ ವಿರಾಮವನ್ನ ಘೋಷಣೆ ಮಾಡಿತ್ತು. ಅದಾದ ಬಳಿಕವೂ ಕೂಡ ಪಾಕಿಸ್ತಾನ ಶೆಲ್ ದಾಳಿಯನ್ನ ಮಾಡುವಂತ ಕೆಲಸಗಳನ್ನ ಕೂಡ ಮಾಡಿತ್ತು. ಸೊ ಹೀಗಾಗಿ ಅದನ್ನ ಆಕ್ಷೇಪ ಮಾಡೋದರ ಜೊತೆಗೆ ಭಯೋತ್ಪಾದಕ ವಿರೋಧಿ ಚಟುವಟಿಕೆಗಳೇನು ನಡೀತಾ ಇದ್ದಾವೆ, ಭಯೋತ್ಪಾದಕ ಚಟುವಟಿಕೆಗಳು ಅವುಗಳನ್ನ ಸಂಪೂರ್ಣವಾಗಿ ತಡಿಬೇಕು, ಜೊತೆಗೆ ಭಯೋತ್ಪಾದನೆಗೆ ಪೂರಕವಾಗಿ ಪಾಕಿಸ್ತಾನ ಕೆಲಸ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಹಾಕುವಂತ ಸಾಧ್ಯತೆಗಳಿದ್ದಾವೆ. ಇದಕ್ಕಿಂತ ಮುಖ್ಯವಾಗಿ ಅಂದ್ರೆ ಏನು ನಮ್ಮ ಸೈನಿಕರು ಪಾಕಿಸ್ತಾನದ ವಶದಲ್ಲಿ ಏನಿದ್ದಾರೆ ಅವರನ್ನು ವಾಪಸ್ ಕರ್ತಾ ಇರುವಂತ ನಿಟ್ಟಿನಲ್ಲೂ ಕೂಡ ಕೆಲವೊಂದಿಷ್ಟು ಮಾತುಕತೆಗಳಾಗಬಹುದು. ಪಾಕಿಸ್ತಾನದ ಕೆಲವು ಪೈಲಟ್ಗಳು ಕೂಡ ನಮ್ಮ ವಶದಲ್ಲಿರುವಂತದ್ದು, ಅವರ ಬಿಡುಗಡೆಗೂ ಕೂಡ ಪಾಕಿಸ್ತಾನ ಆಗ್ರಹವನ್ನು ಮಾಡುವಂತ ಸಾಧ್ಯತೆಗಳಿದ್ದಾವೆ. ಇದು ಕಂಪ್ಲೀಟ್ ಆಗಿ ಒಂದು ಮಿಲಿಟರಿ ಮಾತುಕತೆ ಆಗಿರುವಂತದ್ದು. ಗಡಿಯಲ್ಲಿ ಶಾಂತಿ ಮತ್ತೆ ಏನು ಒಂದು ಸಂಯಮವನ್ನ ಕಾಪಾಡಿಕೊಂಡು
ಮಾಡ್ಕೊಳ್ಳುವಂತ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳು ಬೇಕು ಅಗತ್ಯವಾಗಿ ಆ ಎಲ್ಲ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ನಡೆಯುತ್ತೆ. ನೋಡಿ, ಮತ್ತೆ ಈ ಸಭೆ ಏನಿದೆ, ಈ ಸಭೆ ಒಂದೇ ಹಂತದಲ್ಲಿ ಮುಕ್ತಾಯ ಆಗುತ್ತೆ ಅಂತ ಖಂಡಿತವಾಗ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇದಕ್ಕೊಂದು ಉದಾಹರಣೆಯನ್ನು ಕೂಡ ನಾವು ಕೊಡಬಹುದು. ಈ ಹಿಂದೆ ಚೀನಾ ಮತ್ತೆ ಭಾರತದ ನಡುವೆ ಗಾಲ್ವಾನ್ ಘರ್ಷಣೆ ಆದಂತ ಸಂದರ್ಭದಲ್ಲಿ ಕಾರ್ಪ್ಸ್ ಕಮಾಂಡರ್ ಲೆವೆಲ್ ನಲ್ಲಿ 23ಕ್ಕಿಂತ ಹೆಚ್ಚು ಸಭೆಗಳು ನಡೆದಿತ್ತು ಭಾರತ ಮತ್ತೆ ಚೀನಾದ ನಡುವೆ ಗಡಿಗಳಲ್ಲಿ ಶಾಂತಿ ಸ್ಥಾಪನೆ ಮಾಡ್ಲಿಕ್ಕೆ. ಸೊ ಹಾಗಾಗಿ ಈ ಸಭೆಯು ಕೂಡ ಒಂದೇ ಹಂತದಲ್ಲಿ ಮುಗಿಯುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎರಡೂ ದೇಶಗಳ ನಡುವೆ ಹಲವು ಹಂತಗಳಲ್ಲಿ ಸಭೆಗಳ ನಡೆದ ಬಳಿಕ ಗಡಿಯಲ್ಲಿ ಒಂದು ಶಾಂತಿ ಸ್ಥಾಪನೆ ಮಾಡುವಂತ ಸಾಧ್ಯತೆಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಅದರ ಮೊದಲ ಭಾಗವಾಗಿ ಈ ಮಾತುಕತೆ ಪೂರ್ಣ ಆಗೋವರೆಗೂ ಕೂಡ ಗಡಿಯಲ್ಲಿ ಯಾವುದೇ ರೀತಿಯಾದಂತಹ ದಾಳಿ ಪ್ರತಿದಾಳಿಯನ್ನು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡ್ಗೂ ಬರುವಂತ ಸಾಧ್ಯತೆಗಳು ಕೂಡ ಇದಾವೆ. ಅಂತದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ಗಡಿ ಭಾಗದ ಜನರಲ್ಲಿ ಇರುವಂತಹ ಆತಂಕ ಏನಿದೆ ಅದು ಅರ್ಧದಷ್ಟು ಕಡಿಮೆ ಆಗುತ್ತೆ. ಒಂದಷ್ಟು ನೆಮ್ಮದಿಯಿಂದ ಜೀವನವನ್ನ ಮಾಡಬಹುದು. ಜೊತೆಗೆ ಭಾರತ ಆಗಿರ್ಲಿ ಅಥವಾ ಪಾಕಿಸ್ತಾನದ ಮೇಲೆ ನಿರಂತರವಾದಂತಹ ದಾಳಿ ಪ್ರತಿದಾಳಿಗಳೇನಿದಾವೆ ಅವು ಕೂಡ ಕಡಿಮೆ ಆಗಿ ಶಾಂತಿಯನ್ನು ಸ್ಥಾಪಿಸುವಂತ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದೋಗುವಂತ ಸಾಧ್ಯತೆಗಳಿದಾವೆ. ಪ್ರೇಮ್.